ಕಾಲ್ತುಳಿತ ಯಾವ ಸ್ವರೂಪದಲ್ಲಿ ಸರ್ಕಾರಕ್ಕೆ ಕಂಟಕವಾಗಿ ಪರಿಣಮಿಸಿದೆ? ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ, ವಿಶೇಷವಾಗಿ RCB ಗೆದ್ದಂತಹ ಖುಷಿಯಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗಿ ಆಗಿರುವಂತಹ ಅವಾಂತರ ಮತ್ತು ಅದು ಸರ್ಕಾರಕ್ಕೆ ಕಂಟಕವಾಗಿ ಪರಿಣಮಿಸಿರುವಂಥದ್ದು. ವರದಿಯನ್ನು ತೋರಿಸ್ತೀನಿ. ಕೆಟ್ಟ ಹೆಸರು ಬಂತು ನಿಜ ಈ ಘಟನೆಯಿಂದ. ನೀವೇನಾದರೂ ಸಸ್ಪೆಂಡ್ ಮಾಡೋದು, ಸ್ಯಾಕ್ ಮಾಡೋದು ಮಾಡಬೇಕಾದ್ರೆ ಮೊದಲು DK ಶಿವಕುಮಾರ್ ಮಾಡಬೇಕು. They are politicalizing on the dead bodies. ಡೆಲ್ಲಿಗೂ ಯಾರು ಕರೆದಿಲ್ಲ. ಕಾಲ್ತುಳಿತ ಪ್ರಕರಣದಲ್ಲಿ ತಮ್ಮವರನ್ನ ಕಳೆದುಕೊಂಡವರ ದುಃಖ ಇನ್ನೂ ಆರಿಲ್ಲ. ಸರ್ಕಾರ ತರಾತುರಿಯಲ್ಲಿ ತಪ್ಪೆಲ್ಲವನ್ನೂ ಅಧಿಕಾರಿಗಳ ಮೇಲೆ ಹೊರಿಸಿ ತಲೆದಂಡ ಪಡೆದರೂ ಸರ್ಕಾರದ ಮೇಲಿನ ತೂಗುಗತ್ತಿ ದೂರವಾಗಿಲ್ಲ. ಒಂದು ಕಡೆ ಕೋರ್ಟ್ನಲ್ಲಿ ವಿಚಾರಣೆ, ಮತ್ತೊಂದೆಡೆ ಪ್ರತಿಪಕ್ಷದ ನಿರಂತರ ವಾಗ್ದಾಳಿ. ಅದು ಸಾಲದು ಎಂಬಂತೆ ಸ್ವಪಕ್ಷದಲ್ಲೇ ಎದ್ದಿರುವ ಅಸಮಾಧಾನ ಹಾಗೂ ಪಾರ್ಟಿ ಹೈಕಮಾಂಡ್ನ ಸಿಟ್ಟು, ಇವೆಲ್ಲದರ ನಡುವೆಯೇ ಹೆಣಗಾಡುತ್ತಿದೆ ರಾಜ್ಯ ಸರ್ಕಾರ. RCB ಫ್ಯಾನ್ಸ್ ಗಲಾಟೆ ಸಂಬಂಧ ಒಂದು ಕಡೆ CID ತನಿಖೆ ನಡೆಯುತ್ತಿರುವಾಗಲೇ ಅರೆಸ್ಟ್ ಆಗಿರುವ 4 ಮಂದಿ ಹೈಕೋರ್ಟ್ನಲ್ಲಿ ಸಲ್ಲಿಸಿರೋ ರಿಟ್ ಅರ್ಜಿ ವಿಚಾರಣೆ ನಡೆಯಿತು. ರಿಟ್ ಅರ್ಜಿಗಳ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು 1 ವಾರ ಸಮಯ ಕೋರಿದ್ರು AG ಶಶಿಕಿರಣ್ ಶೆಟ್ಟಿ. ಅಲ್ಲಿವರೆಗೂ ಮಧ್ಯಂತರ ರಿಲೀಫ್ ನೀಡದಂತೆಯೂ ಮನವಿ ಮಾಡಿದ್ರು. ಅಷ್ಟೊತ್ತಿಗೆ RCB ಮ್ಯಾನೇಜ್ಮೆಂಟ್ನ ನಿಖಿಲ್ ಸೋಸಲೆ ರಿಟ್ ಪರ ಸಂದೇಶ್ ಚೌಟಾ ವಾದ ಮಂಡಿಸಿದ್ರು. ಸೋಸಲೆಯನ್ನು ಕಾನೂನು ಬಾಹಿರವಾಗಿ ಬಂಧಿಸಲಾಗಿದೆ. PIL ದಾಖಲಿಸಿದ ಬಳಿಕ ಪೊಲೀಸರು FIR ಹಾಕಿದ್ದಾರೆ. ಅಭಿಮಾನಿಗಳ ವಿಜಯೋತ್ಸವಕ್ಕಾಗಿ ಕಾರ್ಯಕ್ರಮ ನಡೆಸಲಾಗಿತ್ತು. ಕಾರ್ಯಕ್ರಮ ನಡೆಸೋದ್ರಲ್ಲಿ ಯಾವುದೇ ದುರುದ್ದೇಶ ಇರಲಿಲ್ಲ. ಸ್ಟೇಡಿಯಂ ಬಳಿ ಬಂದ ಜನರ ಕಂಟ್ರೋಲ್ ಕಷ್ಟವಾಗಿತ್ತು. ಆಟಗಾರರ ಜೊತೆ ಖುದ್ದು DCM ಕೂಡ ಸ್ಟೇಡಿಯಂಗೆ ಬಂದಿದ್ರು. DNA ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟೇಡಿಯಂ ಉಸ್ತುವಾರಿ ವಹಿಸಿತ್ತು. ಊಟಕ್ಕೆ ಹೋಗ್ತಿದ್ದ ಸೋಸಲೆಯನ್ನು ಅಕ್ರಮವಾಗಿ ಬಂಧಿಸಿದ್ದಾರೆ. ಅಶೋಕನಗರ ಅಥವಾ ಕಬ್ಬನ್ ಪಾರ್ಕ್ ಪೊಲೀಸರು ಬಂಧಿಸಿಲ್ಲ. CM ಆದೇಶದ ಮೇಲೆ CCB ಪೊಲೀಸರು ಬಂಧಿಸಿದ್ದಾರೆ. ಹೀಗೆ ವಾದ ಮಾಡುವಾಗ ಹೈಕೋರ್ಟ್ ಪೀಠ FIR ಪ್ರಕಾರ ಬಂಧಿಸುವಂತೆ CM ಆದೇಶಿಸುವುದು ತಪ್ಪೇ ಎಂದು ಪ್ರಶ್ನೆ ಮಾಡಿತು. ಅದಕ್ಕೆ ವಾದ ಮುಂದುವರೆಸಿದ್ರು ಚೌಟ. FIR ಪ್ರಕಾರ ಬಂಧಿಸುವಂತೆ CM ಆದೇಶಿಸುವುದು ತಪ್ಪೇ? CMಗೆ ಈ ರೀತಿ ಬಂಧಿಸಲು ಸೂಚಿಸುವ ಅಧಿಕಾರವಿಲ್ಲ. ತನಿಖಾಧಿಕಾರಿ ಬಂಧನವನ್ನು ನಿರ್ಧರಿಸಬೇಕು. ಇಲ್ಲಿ ಯಾರೂ ಮಧ್ಯಪ್ರವೇಶ ಮಾಡುವಂತಿಲ್ಲ. ಈ ಸಂಬಂಧ ಸುಪ್ರೀಂ ಕೋರ್ಟ್ ಸ್ಪಷ್ಟ ನಿರ್ದೇಶನವಿದೆ. CCB ಪೊಲೀಸರು ಬಂಧಿಸಿ ಕಬ್ಬನ್ ಪಾರ್ಕ್ ಪೊಲೀಸರ ವಶಕ್ಕೆ ನೀಡಿದ್ದಾರೆ. CCB ಘಟನೆಯಲ್ಲಿ ಏಕೆ ಬಂದಿದೆ? CIDಗೆ ಕೊಟ್ಟ ಮೇಲೆ ಯಾರಿಗೂ ಹಿಡಿತಾಗಿರುವುದಿಲ್ಲ. ಪತ್ನಿ ಮಗು ಜೊತೆಗಿದ್ದಾಗ ಸೋಸಲೆಯನ್ನ ಬಂಧಿಸಲಾಗಿದೆ. ಸಂವಿಧಾನದ 21ನೇ ವಿಧಿಯ ಮೂಲಭೂತ ಹಕ್ಕು ಉಲ್ಲಂಘನೆಯಾಗಿದೆ. ಆಗ ಮಧ್ಯಪ್ರವೇಶಿಸಿದ AG ಶಶಿಕಿರಣ್ ಶೆಟ್ಟಿ ಸೋಸಲೆಯನ್ನ ಊಟಕ್ಕೆ ಹೋಗುವಾಗ ಅರೆಸ್ಟ್ ಮಾಡಿದ್ದಲ್ಲ, ಬದಲಾಗಿ ರಾಜ್ಯ ತೊರೆಯಲು ಮುಂದಾದಾಗ ಬಂಧಿಸಿದ್ದಾರೆ ಎಂದ್ರು. ಸೋಸಲೆಯನ್ನ ಊಟಕ್ಕೆ ಹೋಗುವಾಗ ಅರೆಸ್ಟ್ ಮಾಡಿದ್ದಲ್ಲ, ರಾಜ್ಯ ತೊರೆಯಲು ಮುಂದಾದಾಗ ಪೊಲೀಸರು ಬಂಧಿಸಿದ್ದಾರೆ. ಜೂನ್ 5ರಂದು CIDಗೆ ತನಿಖೆಯ ಹೊಣೆ ನೀಡಲಾಗಿದೆ. RCB ಯಾವುದೇ ಅನುಮತಿ ಇಲ್ಲದೆ ಕಾರ್ಯಕ್ರಮ ನಡೆಸಿದೆ. ಅಹಮದಾಬಾದ್ನಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಎಂದು ವಾದ ಮಾಡುವಾಗಲೇ ನಾಳೆ ಬೆಳಿಗ್ಗೆ 10:30ಕ್ಕೆ ವಿಚಾರಣೆ ಮುಂದೂಡಿದ್ರು ಜಡ್ಜ್. ಇದಾದ ಬಳಿಕ RCB ಮ್ಯಾನೇಜ್ಮೆಂಟ್ ಪರವಾಗಿ CV ನಾಗೇಶ್ ವಾದ ಮಾಡಿದ್ರು. CV ನಾಗೇಶ್ ವಾದಕ್ಕೆ AG ಆಕ್ಷೇಪ ಎತ್ತಿದ್ರು. ವಿಜಯೋತ್ಸವಕ್ಕೆ ಬನ್ನಿ ಅಂತ CM ಕರೆ ನೀಡಿದ್ದಾರೆ. DK ಶಿವಕುಮಾರ್ RCB ತಂಡವನ್ನ ಸ್ವಾಗತಿಸಿದ್ದಾರೆ. BNS ಸೆಕ್ಷನ್ಗಳು ಅನ್ವಯವಾಗುವುದಿಲ್ಲ. RCB ಪೋಸ್ಟ್ ಅನ್ನ 13 ಕೋಟಿ ಜನರು ನೋಡಿದ್ದಾರೆ. RCB ಅವರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಿತ್ತು. ಸಾಕ್ಷಿಯನ್ನ ದಾರಿ ತಪ್ಪಿಸುವ ಕೆಲಸ ಮಾಡಲಾಗ್ತಿದೆ. DNA RCB ಜವಾಬ್ದಾರಿ ಹೊರಬೇಕಾಗಿದೆ. ಹೀಗೆ ವಾದ ಪ್ರತಿವಾದ ನಡೆಯುತ್ತಿರುವಾಗ RCB ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳಬಾರದು ಎಂದು ಕೋರ್ಟ್ ಸೂಚಿಸಿತು. ಇದಕ್ಕೆ ಆಕ್ಷೇಪ ಎತ್ತಿದ AG ಶಶಿಕಿರಣ್ ಶೆಟ್ಟಿ KSCA ಅರ್ಜಿಯನ್ನು ನಾಳೆಗೆ ಒಟ್ಟಿಗೆ ವಿಚಾರಣೆ ನಡೆಸಿ ಆದೇಶ ಮಾಡಬಹುದು ಎಂದರು. ಆಗ ಕೋರ್ಟ್ ಪ್ರಕರಣ ರದ್ದು ಕೋರಿರುವ ಅರ್ಜಿಗಳನ್ನು ಜೂನ್ 11ಕ್ಕೆ ಮುಂದೂಡಿಕೆ ಮಾಡಿತ್ತು. ಹಾಗೆ ಬಂಧನ ಆಗಿರೋ ಆರೋಪಿಗಳ ಅರ್ಜಿಗಳ ವಿಚಾರಣೆಯನ್ನೂ ನಾಳೆಗೆ ಮುಂದೂಡಲಾಯಿತು. ಈ ಮಧ್ಯೆ DNA ಕೂಡ ಹೈಕೋರ್ಟ್ಗೆ ರಿಟ್ ಅರ್ಜಿ ಹಾಕಿಕೊಂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ DNA ನೇರಾನೇರ ಆರೋಪ ಮಾಡಿದೆ. ವಿಕ್ಟರಿ ಪರೇಡ್ ಅನುಮತಿಗಾಗಿ ಜೂನ್ 3ರಂದು ಪತ್ರ ಬರೆಯಲಾಗಿತ್ತು. ಆದರೆ ತೆರೆದ ಬಸ್ ಪರೇಡ್ಗೆ ಪೊಲೀಸರಿಂದ ಅನುಮತಿ ನಿರಾಕರಣೆಯಾಗಿತ್ತು. ಆದರೆ ಸರ್ಕಾರದಿಂದ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಲಾಗಿತ್ತು. ಸ್ಟೇಡಿಯಂ ಬಳಿ ಅಗತ್ಯವಿದ್ದಷ್ಟು ಪೊಲೀಸರು ಇರಲಿಲ್ಲ. ಹಾಗಾಗಿ DNA ಇಂದಲೇ 584 ಖಾಸಗಿ ಸಿಬ್ಬಂದಿ ನೇಮಿಸಲಾಗಿತ್ತು. ಸರ್ಕಾರ ತನ್ನ ವೈಫಲ್ಯ ಮುಚ್ಚಿಟ್ಟುಕೊಳ್ಳಲು ಬಂಧನಕ್ಕೆ ಆದೇಶಿಸಿದೆ. CM ಸೂಚನೆ ಮೇರೆಗೆ DNAನ 2 ಸಿಬ್ಬಂದಿಯನ್ನ ಬಂಧನ ಮಾಡಲಾಗಿದೆ.
ವಿಜಯೋತ್ಸವದಲ್ಲಿ ಭಾಗಿಯಾಗಲು ಸರ್ಕಾರವೇ ಕರೆ ಕೊಟ್ಟಿತ್ತು. ಸರ್ಕಾರ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದರಿಂದ ಲಕ್ಷಾಂತರ ಜನ ವಿಧಾನಸೌಧಕ್ಕೆ ಬಂದು ಸ್ಟೇಡಿಯಂಗೂ ಬಂದಿದ್ದೇ ಕಾಲ್ತುಳಿತಕ್ಕೆ ಕಾರಣ ಎಂದು ರಿಟ್ನಲ್ಲಿ ಉಲ್ಲೇಖಿಸಿದೆ. ಒಂದು ಕಡೆ ತನಿಖೆ, ಕೋರ್ಟ್ ಕಲಾಪಗಳು ನಡೆಯುತ್ತಿರುವಾಗಲೇ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಆಗಿರುವ ಮುಜುಗರ ತಪ್ಪಿಸಿಕೊಳ್ಳಲು ಸರ್ಕಾರ ಸಭೆ ಮೇಲೆ ಸಭೆ ಮಾಡುತ್ತಿದೆ. ನಿನ್ನೆಯೂ ಒಂದು ಸುತ್ತಿನ ಸಭೆ ಮಾಡಿದ್ದ ಸಿಎಂ ಇಂದು ಕೂಡ ಮಹತ್ವದ ಸಭೆ ಮಾಡಿದ್ರು. ಕೋರ್ಟ್ ಕಲಾಪ, ಪ್ರತಿಪಕ್ಷಗಳಿಗೆ ಉತ್ತರ ಕೊಡುವ ಬಗ್ಗೆ ಸಮಾಲೋಚನೆ ನಡೆಸಿದ್ರು. ನಾಳೆ ಸಿಎಂ ದೆಹಲಿಗೆ ಹೋಗಲಿದ್ದು ದುರಂತದಲ್ಲಿ ನಮ್ಮ ತಪ್ಪೇನೂ ಇಲ್ಲ ಎಂದು ಹೈಕಮಾಂಡ್ಗೆ ಸಬೂಬು ನೀಡುವ ಸಾಧ್ಯತೆಗಳಿವೆ. 2 ಪೋಸ್ಟ್ ಇತ್ತು, 1ರಿಂದ ಬಿಡುಗಡೆ ಮಾಡಿರಿ. ಏನು ದೊಡ್ಡ ಮಹಾ ಮಾಡಿರಿ ನೀವು? ತಮಗೆ ಬೇಕಾದ ಅಧಿಕಾರಿಗಳಿಗೆ ಬೆಣ್ಣೆ, ಬೇರೆದವರಿಗೆ ಸುಣ್ಣ. ಇದು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ನೀತಿಯಾಗಿದೆ. ನೀವೇನಾದರೂ ಸಸ್ಪೆಂಡ್ ಮಾಡೋದು, ಸ್ಯಾಕ್ ಮಾಡೋದು ಮಾಡಬೇಕಾದ್ರೆ ಮೊದಲು ಡಿ ಕೆ ಶಿವಕುಮಾರ್ ಮಾಡಬೇಕು. ಯು ಹ್ಯಾವ್ ಟು ಫಸ್ಟ್ ಸ್ಯಾಕ್ ಹಿಮ್. ಮತ್ತು ಗೋವಿಂದರಾಜನ್ನು ಬಿಡುಗಡೆ ಮಾಡಿದೆ. ಬೇರೆದರಾಜ ಸಸ್ಪೆಂಡು, FIR, ಗೋವಿಂದರಾಜಿಗೆ ಬಿಡುಗಡೆ. ಮತ್ತು ಸ್ವಲ್ಪ ದಿವಸ ಬಿಟ್ಟು ಮಾಡ್ತಾರೆ. ನೀವು ನೆನ್ಪಿಟ್ಕೊರಿ, ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಜನ ಮರೆತರು ಅಂತಂದ್ರೆ ಮಾಡ್ತಾರೆ. They are politicalizing on the dead bodies. I'm sorry for them. They are politicalizing on the dead bodies. I'm sorry for them. ಇಲ್ಲ, ಸತ್ಯಕ್ಕೆ ದೂರವಾಗಿರೋ ಹಾಗೆ ಈಗ ಡೆಲ್ಲಿ ಕರೆದುಬಿಟ್ಟಿದ್ದಾರೆ, ಪರಮೇಶ್ವರನ್ನ ಡೆಲ್ಲಿ ಕರೆದಿದ್ದಾರೆ ಅಂತೆಲ್ಲ ಹೇಳಿದ್ದೀರಾ. ಥ್ಯಾಂಕ್ಸ್. ಡೆಲ್ಲಿಗೂ ಯಾರು ಕರೆದಿಲ್ಲ ನನಗೆ, ಏನು ತೊಂದರೆ ಇಲ್ಲ. ಅವರು ನಮ್ಮ ಹೈಕಮಾಂಡ್ನವರು ಕೇಳ್ತಾರೆ ದೂರವಾಣಿ ಮೂಲಕ ಏನಾಗಿದೆ ಏನು ಅಂತೆಲ್ಲ, ಅದೆಲ್ಲ ಮಾಹಿತಿಗಳು ಕೊಟ್ಟಿರ್ತೀವಿ. ನಾನು ಫೋನಲ್ಲಿ ಮಾತಾಡ್ತಾ ಇರ್ತಾರಲ್ಲ, ನಮ್ಮ ಜನರಲ್ ಸೆಕ್ರೆಟ್ರಿಗಳು ಮಾತಾಡ್ತಿರ್ತಾರೆ, ನಮ್ಮ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥವ್ರು ಮಾತಾಡ್ತಿರ್ತಾರೆ. ಅವ್ರಿಗೂ ಆತಂಕ ಇರುತ್ತಲ್ಲ. ಆಗಿದೆ ಅದು, ಇಲ್ಲ ತಿಳಿಕೆ ನಮಗೆ ಕೆಟ್ಟ ಹೆಸರು ಬಂದಿದೆ ನಿಜ ಈ ಘಟನೆಯಿಂದ. ಇದಕ್ಕೆ ಯಾರು ಶ್ರೇಯಸ್ ಪಡ್ಲಿಕ್ಕೆ ಹೋದ್ರು, ಯಾರು ಇದನ್ನ ಮುಂದಾಗಿ ಮಾಡ್ಲಿಕ್ಕೆ ಅನ್ನೋದು ಒಂದು ಯಾರ್ಯಾರ ಹೇಳಬೇಕಾಗ್ತದೆ. ಈಗ ನಾವು ಹೇಳಿದ್ರು ಅದಕ್ಕಿಂತ ನೀವು ಹೇಳಿದ್ರು ಅದಕ್ಕೆ ಬೆಲೆ ಇಲ್ಲ, ನಾ ಹೇಳಿದ್ರು ಬೆಲೆ ಇಲ್ಲ. ಹೀಗೆ ರಾಜಕಾರಣ ನಡೆಯುವಾಗಲೇ 3 IPS ಅಧಿಕಾರಿಗಳ ಅಮಾನತು ಬಗ್ಗೆ ನಿವೃತ್ತ IPS ಅಧಿಕಾರಿಗಳು ಆಕ್ಷೇಪ ಎತ್ತಿದ್ದಾರೆ. ಇಂಡಿಯನ್ ಪೊಲೀಸ್ ಫೌಂಡೇಶನ್ ಹಾಗೂ ನಿವೃತ್ತ IPS ಅಧಿಕಾರಿಗಳು ಸಿಎಂಗೆ ಪತ್ರ ಬರೆದಿದ್ದಾರೆ. RCB ಪೋಸ್ಟ್ನಿಂದಲೇ ಹೆಚ್ಚು ಜನ ಸ್ಟೇಡಿಯಂ ಬಳಿ ಸೇರಿದ್ರು. ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿತ್ತು. ಊಹೆಗೂ ಮೀರಿದ ಜನ ಕಾರ್ಯಕ್ರಮಗಳಿಗೆ ಬಂದಿದ್ರು. ಪೊಲೀಸರಿಗೆ ಬಂದೋಬಸ್ತ್ ವೇಳೆ ಕಷ್ಟವಾಗಿದೆ, ಹಾಗಾಗಿ ಅಧಿಕಾರಿಗಳ ಅಮಾನತು ರದ್ದು ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. ಹಾಗೆ RCB ಫ್ಯಾನ್ಸ್ ಕಾಲ್ತುಳಿತ ಪ್ರಕರಣ ಇದೀಗ IPS ಹಾಗೂ IAS ಅಧಿಕಾರಿಗಳ ನಡುವಿನ ಸಂಘರ್ಷಕ್ಕೂ ವೇದಿಕೆಯಾಗಿದೆ. IPS ಅಧಿಕಾರಿಗಳನ್ನ ಅಮಾನತು ಮಾಡಿರುವ ಸರ್ಕಾರ IAS ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಎಂಬ ಪ್ರಶ್ನೆ ಎದುರಾಗಿದೆ. ಪೊಲೀಸ್ ಅಧಿಕಾರಿಗಳಷ್ಟೇ ಹೊಣೆ ಯಾಕೆ? IAS ಅಧಿಕಾರಿಗಳಿಬ್ಬರ ತಪ್ಪೇ ಇಲ್ಲ ಯಾಕೆ? ಅನುಮತಿ ಕೊಡಿಸಿದವರ ವಿರುದ್ಧವೂ ಕ್ರಮ ಆಗಲೇಬೇಕು. ಭದ್ರತೆ ಕಷ್ಟ ಅಂದ ಮೇಲೂ ನಿರ್ಲಕ್ಷ್ಯ ಮಾಡಿರುವ IAS ಅಧಿಕಾರಿಗಳ ನಿರ್ಧಾರ ಸರಿಯೇ ಎಂದು ಪ್ರಶ್ನಿಸಿದ್ದಾರೆ. ಈ ವಿಚಾರವಾಗಿ ಸದ್ಯಕ್ಕೆ ಏನು ಮಾಡಲ್ಲ, ನೋಡೋಣ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಎಲ್ಲದರ ಮಧ್ಯೆಯೇ ಸರ್ಕಾರದ ಅಮಾನತು ಪ್ರಶ್ನಿಸಿ IPS ಅಧಿಕಾರಿ, ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ವಿಕಾಸ್ ಕುಮಾರ್ CATಗೆ ಅರ್ಜಿ ಹಾಕಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ಅಮಾನತು ಆದೇಶವನ್ನು ರದ್ದು ಮಾಡಲು ಶಿಫಾರಸು ಮಾಡುವಂತೆ ಮನವಿ ಮಾಡಿದ್ದಾರೆ. ಹೀಗೆ ಸರ್ಕಾರಕ್ಕೆ ಈಗ ಎಲ್ಲಾ ಕಡೆಯಿಂದಲೂ ತಿವಿತ ಶುರುವಾಗಿದೆ. RCB ಗೆದ್ದ ಖುಷಿಯಲ್ಲಿ ಅರ್ಜೆಂಟ್ನಲ್ಲಿ ವಿಜಯೋತ್ಸವ ಆಚರಿಸಲು ಹೋಗಿ ತನ್ನ ಜವಾಬ್ದಾರಿಗಳನ್ನು ಮರೆತಿದ್ದ ಸರ್ಕಾರಕ್ಕೆ ಈಗ ಸರಿಯಾಗಿಯೇ ಬಿಸಿ ಮುಟ್ಟಿದೆ. ಇದರಿಂದ ಸರ್ಕಾರ ಹೇಗೆ ಹೊರಬರುತ್ತದೆ ಮತ್ತು ಅದಕ್ಕೂ ಮೊದಲು ಇನ್ನೆಷ್ಟು ದೊಡ್ಡ ತಲೆಗಳು ಉರುಳುತ್ತವೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಈ ಪ್ರಕರಣ ಏನಿದೆ, ಕಾಲ್ತುಳಿತ ಪ್ರಕರಣ ಏನಿದೆ, ಇದು ಸಹಜವಾಗಿದೆ. ಸರ್ಕಾರಕ್ಕೆ ದೊಡ್ಡ ಕಂಟಕವಾಗಿಯೂ ಕೂಡ ಪರಿಣಮಿಸಿದೆ. ಸರ್ಕಾರ ತಾನು ಕೊಡಬಹುದಾದಂತಹ ಪರಿಹಾರವನ್ನು ಏರಿಕೆ ಮಾಡಿರಬಹುದು, ಸರ್ಕಾರ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡಿರಬಹುದು, ಸರ್ಕಾರ ಇದಕ್ಕೆ ಕಾರಣಕರ್ತರು ಅಂತ ಹೇಳಿ 3 ಸಂಸ್ಥೆಗಳನ್ನು ಹೆಸರಿಸಿರಬಹುದು. ಆದರೆ ಸರ್ಕಾರದ ಜವಾಬ್ದಾರಿ ಇದು ಮುನ್ನೆಲೆಗೆ ಬರುವಂಥದ್ದು ಬಹುತೇಕ ಹೈಕೋರ್ಟ್ನಲ್ಲಿ. ಆವಾಗ ಏನಾಗುತ್ತೆ? ಹೈಕೋರ್ಟ್ ಯಾವ ರೀತಿಯಲ್ಲಿ ಇದನ್ನು ನೋಡುತ್ತೆ? ಯಾಕಂದರೆ ಒಳಗಿಂದ ನೋಡ್ತಕ್ಕಂಥವ್ರಿಗೆ ಇಲ್ಲ ತಪ್ಪು ಅಂದ್ಕೊಂಡು, ಆದರೆ ಇದನ್ನು ಹೈಕೋರ್ಟ್ ಯಾವ ರೀತಿಯಲ್ಲಿ ನೋಡುತ್ತೆ ಅನ್ನುವಂಥದ್ದೇ ಬಹಳ ಮುಖ್ಯ ಆಗಿರುವಂಥದ್ದು. ಕಾಲ್ತುಳಿತದ ಕಂಟಕವನ್ನು ಸರ್ಕಾರ ಹೇಗೆ ನಿವಾರಿಸಿಕೊಳ್ಳುತ್ತೆ ಅನ್ನೋಂಥವ್ರು ಕೂಡ ನೋಡಬೇಕಾಗಿದೆ.